ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಾರಿಯಾಗಿರುವ ನೀತಿ ಸಂಹಿತೆ ಸಮಯದಲ್ಲಿ ಇಲ್ಲಿಯವರೆಗೂ ಧಾರವಾಡದಲ್ಲಿ ನಗದು ಸೇರಿ ಒಟ್ಟು 21.47 ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹೇಳಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು ಎಸ್ಎಫ್ಟಿ ಹಾಗೂ ಎಸ್ಎಸ್ಟಿ ತಂಡದಿಂದ 12 ಕೇಸ್, ಪೊಲೀಸ್ ಇಲಾಖೆಯಿಂದ 76 ಕೇಸ್, ಅಬಕಾರಿ ಇಲಾಖೆಯಿಂದ 826 ಕೇಸ್ ಸೇರಿದಂತೆ ಒಟ್ಟು 916 ಕೇಸ್ಗಳು ದಾಖಲಾಗಿವೆ ಎಂದರು. ಇದುವರೆಗೆ 38,50,000 ಮೌಲ್ಯದ 0.7 ಕೆಜಿ ಚಿನ್ನ, 10 ಲಕ್ಷ ಮೌಲ್ಯದ 11 ಕೆಜಿ ಡ್ರಗ್ಸ್, 32 ಲಕ್ಷ ಮೌಲ್ಯದ 10.992 ಲೀಟರ್ ಮದ್ಯ ಹಾಗೂ 30 ಲಕ್ಷ ಮೌಲ್ಯದ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಇದುವರೆಗೂ 21.47 ಕೋಟಿ ಮೌಲ್ಯದ ವಸ್ತುಗಳು ಜಪ್ತಿಯಾಗಿವೆ. ಈಗಾಗಲೇ 19 ಲಕ್ಷ ಮೌಲ್ಯದ ವಿವಿಧ ವಸ್ತುಗಳನ್ನು ಸೂಕ್ತ ದಾಖಲೆ ನೀಡಿದವರಿಗೆ ಮರಳಿಸಲಾಗಿದೆ ಎಂದರು. ಸಮಿತಿ ಸಂಬಂಧಪಟ್ಟಂತೆ ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಎಫ್ಎಸ್ಟಿ ಹಾಗೂ ಎಸ್ಎಸ್ಟಿ ತಂಡಗಳಿಂದ 12 ಕೇಸ್ಗಳು ಎಫ್ಐಆರ್ಗಳು ಬುಕ್ ಆಗಿದ್ದಾವೆ. ಪೊಲೀಸ್ ಇಲಾಖೆಯಿಂದ 76 ಕೇಸಸ್ಗಳು ಬುಕ್ ಆಗಿದ್ದಾವೆ. ಎಕ್ಸೈಸ್ ಇಲಾಖೆಯಿಂದ 826 ಕೇಸಸ್ಗಳು ಬುಕ್ ಆಗಿದ್ದಾವೆ. ಒಟ್ಟಾರೆ 916 ಕೇಸಸ್ ಇದುವರೆಗೆ ಎಫ್ಐಆರ್ಗಳು ಬುಕ್ ಆಗಿದ್ದಾವೆ. ಸೀಜರ್ಸ್ ಅಂತ ನಾವು ನೋಡಿದ್ರೆ ಇದುವರೆಗೆ ಜಿಲ್ಲೆನಲ್ಲಿ 0.7 ಕೆಜಿ ಗೋಲ್ಡ್, ಅದರದ್ದು ಮೌಲ್ಯ 38,50,000. ಕ್ಯಾಶ್ ಸೀಸರ್ ಅಂತ ತಗೊಂಡ್ರೆ 20,35,52,970 ರೂಪಾಯಿ ಸೀಸ್ ಆಗಿದೆ. ಡ್ರಗ್ಸ್ ಅಂಡ್ ನಾರ್ಕೋಟಿಕ್ಸ್ 11 ಕೆಜಿ, ಅದರದ್ದು ಮೌಲ್ಯ 10 ಲಕ್ಷ. ಸೊ 11 ಕೆಜಿ ಡ್ರಗ್ಸ್ ಸೀಸ್ ಆಗಿದೆ. ಲಿಕ್ಕರ್ಸ್ ಒಂದು 10,962 ಲೀಟರ್ಸ್ ಇದುವರೆಗೆ ಇವತ್ತಿನವರೆಗೆ ಸೀಸ್ ಆಗಿರೋದು. ಅದರದ್ದು ಮೌಲ್ಯ 32,96,800 ರೂಪಾಯಿ. ಅದಲ್ಲದೆ ಫ್ರೀಬಿ ಐಟಮ್ಸ್ಗಳು ಅಂದ್ರೆ ಸ್ಯಾರೀಸು, ಪ್ಯಾಂಟು, ಮಿಕ್ಸರ್ಸು, ಪಿಲ್ಲೋ, ಬೆಡ್ಶೀಟ್, ಕರ್ಟನ್ಸು, ಪ್ಯಾಂಟ್ಸ್ ಮುಂತಾದ ಫ್ರೀಬಿ ಐಟಮ್ಸ್ಗಳು ಸುಮಾರು 30 ಲಕ್ಷ ಮೌಲ್ಯ ಇರುವ ಫ್ರೀಬಿ ಐಟಮ್ಸ್ಗಳು ನಾವು ಸೀಸ್ ಮಾಡಿದ್ವಿ. ಇದರಲ್ಲಿ ಒಟ್ಟಾರೆ ಜಿಲ್ಲೆನಲ್ಲಿ ಸೀಸ್ ಮಾಡಿರುವ ಒಟ್ಟು ಐಟಮ್ಗಳ ಮೌಲ್ಯ ಅಂತ ನೋಡಿದ್ರೆ 21,40,59,890 ರೂಪಾಯಿ ಮೌಲ್ಯದ ವಸ್ತುಗಳು ಸೀಸ್ ಆಗಿದಾವೆ. ಅದರಲ್ಲಿ ಡಿಸ್ಟ್ರಿಕ್ಟ್ ಕ್ಯಾಶ್ ರಿಡ್ರೆಸಲ್ ಕಮಿಟಿ ಬಗ್ಗೆ ಈಗಾಗಲೇ ತಮ್ಗೆ ಎಲ್ಲರಿಗೂ ಹೇಳಿದೀವಿ. ಸೊ ಯಾರು ಸೀಸ್ ಆಗಿರುವವರು ದಾಖಲೆಗಳು ಕೊಟ್ಟು ಅದನ್ನು ಸಮಂಜಸ ಇದ್ರೆ ಅದನ್ನು ವಾಪಸ್ ಮಾಡೋದು. ಆ ತರ ಕ್ಯಾಶ್ ರಿಡ್ರೆಸಲ್ ಕಮಿಟಿಯಿಂದ ಇದುವರೆಗೆ 19,16,500 ರೂಪಾಯಿ ಇದುವರೆಗೆ ವಾಪಸ್ಸನ್ನು ಕೂಡ ಪ್ರಾಪರ್ ಡಾಕ್ಯುಮೆಂಟ್ ಅನ್ನು ತಗೊಂಡು ಕಮಿಟಿಯಿಂದ ಬಿಡುಗಡೆಯನ್ನು ಕೂಡ ಗೊಳಿಸಲಾಗಿದೆ. ಧಾರವಾಡದಲ್ಲಿ ಸಿಕ್ಕ 18 ಕೋಟಿ ರೂಪಾಯಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಆ ಹಣವನ್ನು ಐಟಿ ಇಲಾಖೆ ಸೀಸ್ ಮಾಡಿದೆ. ಆ ಇಲಾಖೆ ಕಾನೂನು ಪ್ರಕಾರ ಅವರು ಕ್ರಮ ಕೈಗೊಳ್ಳುತ್ತಾರೆ ಎಂದರು. 9 ಲೈವ್ ನ್ಯೂಸ್ ಧಾರವಾಡ.